ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡೋಕೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದೆ. ಹರಿಹರ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿದ್ದಾರೆ ರೈತರು. ಸುಮಾರು ದಿನಗಳಿಂದ ಅವರು ಆಗ್ರಹ ಮಾಡ್ತಾ ಇದ್ದಾರೆ, ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀವು ನೀರು ಬಿಡಬೇಕು ಅಂತ ಹೇಳಿಕೊಂಡು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಹಾಗಾಗಿ ಹರಿಹರ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿದ್ದಾರೆ ರೈತರು. ಪುಣೆ ಬೆಂಗಳೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಧರಣಿ ಕುಳಿತಿದ್ದಾರೆ ರೈತ ಮುಖಂಡರು. ಸದ್ಯಕ್ಕೆ ಆ ರೈತ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೋಮವಾರ ದಾವಣಗೆರೆ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಮಂಗಳವಾರ ಹರಿಹರ ಬಂದ್ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಆ ರೈತರ ಆಗ್ರಹ ಒಂದೇ, ನಮ್ಗೆ ನೀರು ಬೇಕು, ನೀರು ಬಿಡಿ ಅಂತ. ಯಾಕಂದ್ರೆ ಬೆಳೆಗಳನ್ನ ನಂಬಿ ಅವರು ಬದುಕನ್ನ ಸಾಗಿಸೋದು. ಸೊ ಬೆಳೆಗಳನ್ನ ಬೆಳೆಯೋದಕ್ಕೂ ಕೂಡ ಅಲ್ಲಿ ನೀರಿಲ್ಲ ಅಂತಂದ್ರೆ ನಾವ್ ಏನು ಮಾಡೋದು? ದಯವಿಟ್ಟು ಭದ್ರಾದಿಂದ ನಾಲೆಗಳಿಗೆ ನೀರನ್ನ ಹರಿಬಿಡಿ ಅಂತ ಹೇಳ್ಕೊಂಡು ಅವರು ಆಗ್ರಹ ಮಾಡ್ತಿದ್ದಾರೆ. ಈಗ ಬಂದಿರತ್ತೆ. ಸೋಮವಾರ ದಾವಣಗೆರೆ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮಂಗಳವಾರ ಹರಿಹರ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಇದಕ್ಕೆ ಒಪ್ಪದಿದ್ರೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊಂಡು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು. ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪೊಲೀಸರು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ನೂರ 75 ಅಡಿ ನೀರಿದ್ದಾಗಲೂ ನೀರು ಕೊಡದೇ ಇರ್ತಕ್ಕಂಥ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ದೊಡ್ಡದೊಂದಾಗಿರ್ತಕ್ಕಂಥ ಚಳುವಳಿ ಮಾಡಿದ್ದೀವಿ. ಇದು ಸಾಂಕೇತಿಕ ಚಳುವಳಿ. ಮುಂದೆ ಇನ್ನೂ ಬಹಳ ದೊಡ್ಡ ಮಟ್ಟದ ಚಳುವಳಿನೂ ಕೂಡ ನಾವು ಮಾಡ್ತೀವಿ. ಈ ಸರ್ಕಾರ ರೈತರನ್ನ ವಿರೋಧ ಕಟ್ಕೊಂಡ್ರೆ ಈ ಸರ್ಕಾರ ಮನೆಗೆ ಹೋಗೋ ತನಕಲ್ಲೂ ಕೂಡ ನಾವು ಬಿಡೋದಿಲ್ಲ. ದಾವಣಗೆರೆ ಸೋಮವಾರ ಬಂದ್ ಮಾಡ್ತೀವಿ, ಮಂಗಳವಾರ ಹರಿಹರನ ಬಂದ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀರು ಸಿಗೋವರೆಗೂ ಕೂಡ ನಮ್ಮ ಹೋರಾಟನ ನಾವು ಬಿಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ನಾವು ಹೊರಗಡೆ ಹೋರಾಡ್ತೇವೆ. ಇವರು ನಮ್ಮನ್ನ ರೈತರ ಹತ್ತಿಕ್ಕ ಕೆಲಸ ಮಾಡ್ತಿದ್ದೀವಿ. ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ, ನಮ್ಮ ಹೋರಾಟ ಮಾಡೇ ಮಾಡ್ತೀವಿ, ಬಿಡೋದಿಲ್ಲ. ನಿಲ್ಸೋದಿಲ್ಲ. ನೀರು ಕೊಡೋವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ಸರ್ಕಾರ ಸಾಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ನೀರಿಗಾಗಿ ಹಾಹಾಕಾರ, ನೀರಿಗಾಗಿ ಪ್ರತಿಭಟನೆ ನಡೀತಾ ಇದೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ, ಏನು ಕಳೆದ ಒಂದು ತಿಂಗಳಿಂದ ಕೂಡ ಏನು ಭದ್ರಾ ಬಲದಂಡೆ ಕಾಲುವೆಗೆ ನೀರು ಹರಿಸಬೇಕು ಭದ್ರದಿಂದ ಅಂತ ಹೇಳಿ ರೈತರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಆದ್ರೆ ಇವತ್ತು ಏನು ಈಗಾಗಲೇ ಮೊನ್ನೆ ಒಂದು ಮೀಟಿಂಗ್ ಕೂಡ ಆಗಿತ್ತು. ಆದ್ರೆ ಅದು ಮೀಟಿಂಗ್ ಅಲ್ಲಿ ನೀರು ಬಿಡದೇ ಇರೋ ಕಾರಣ ಇವತ್ತು ಏನು ರೈತ ಒಕ್ಕೂಟದಿಂದ ಎಲ್ಲ ರೈತರು ಕೂಡ ಇವತ್ತು ಭಾಗವಹಿಸಿ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ಬಂದ್ ಮಾಡುವ ಮೂಲಕ ಒಂದು ಹೋರಾಟವನ್ನ ನಡೆಸಿದ್ದಾರೆ. ಏನು ಇನ್ನು ಇವತ್ತು ಇಲ್ಲ ನಾಳೆ ಒಳಗಡೆ ಕಾಲುವೆಗೆ ನೀರು ಹರಿದೇ ಇದ್ರೆ ಮತ್ತೆ ಉಗ್ರವಾದ ಹೋರಾಟಕ್ಕೆ ನಾವು ಇಳಿತೀವಿ. ಹರಿಹರ, ದಾವಣಗೆರೆ ಇರ್ಬೋದು, ಈ ಭಾಗದ ಎಲ್ಲಾ ನಗರಗಳನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈಗ ರೈತರು ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಅಲ್ಲಿ ಏನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂತಹ ಒಂದು 200ಕ್ಕೂ ಅಧಿಕ ಜನರನ್ನ ಈಗಾಗಲೇ ಪೊಲೀಸರು ಬಂಧನವನ್ನು ಮಾಡ್ಕೊಂಡು ಏನೋ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು. ಈಗ ಸದ್ಯಕ್ಕೆ ಅವರೆಲ್ಲರೂ ಕೂಡ DAR ಗ್ರೌಂಡ್ ನಲ್ಲಿ ಬಂಧನ ಮಾಡಿ ಇಟ್ಟಿರುವಂತದ್ದು. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನು ಇದಕ್ಕೂ ಉಗ್ರವಾಗಿರುತ್ತೆ ಅಂತ ಹೇಳಿ ಈಗಾಗಲೇ ರೈತ ಮುಖಂಡರು ಕೂಡ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಸಂಜಯ್ ತಮ್ಮ ಮಾಹಿತಿಗಾಗಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಡದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಬಿಜೆಪಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುಮಾರು ದಿನಗಳಿಂದ ಈ ಭಾಗದಲ್ಲಿ ಹೋರಾಟ ಜೋರಾಗಿ ನಡೀತಾ ಇದೆ. ಆಗ್ರಹ ಒಂದೇ, ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿಕೊಂಡು ಬಿಜೆಪಿ ಹೋರಾಟದ ಬೆನ್ನಲ್ಲೇ ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರ ಆಗ್ರಹ ಒಂದೇ, ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತಹ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು. ಖುದ್ದು ಆ ರಾಜೀನಾಮೆಯನ್ನ CM DK ಶಿವಕುಮಾರ್ ಅವರೇ ಘೋಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಮೊನ್ನೆ ಸದನದಲ್ಲೂ ಕೂಡ ಆಗ್ರಹ ಆಯಿತು, ಪ್ರತಿಭಟನೆ ಆಯಿತು. ಈಗ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಆಗ್ರಹ ಒಂದೇ, ಬಿ ನಾಗೇಂದ್ರ ರಾಜೀನಾಮೆ ಆಗಬೇಕು. ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ, ಇನ್ನೂ ಕೂಡ ಅದರಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಅಂಥ ವ್ಯಕ್ತಿಯನ್ನು ನೀವು ಸಚಿವ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇರೋದು ಹೋರಾಟಗಾರರು. ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಹೆಸರು ಬದಲಾವಣೆ ಮಾಡಬೇಕು. ಬತ್ಲೆ ಸರ್ಕಾರ ಅಂತ ಹೆಸರು ಇಡಬೇಕು. ಬತ್ಲೆ ನಿತ್ತಿನವ್ರಿಗೆ ನಾಚಿಕೆ ಇರೋದಿಲ್ಲ. ಹಾಗೆ ನಾಚಿಕಿಲ್ದ ಸರ್ಕಾರ ಯಾವ್ದಿದ್ರ ಅದ DK ಶಿವಕುಮಾರ್ ಅವ್ರದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ 187 ಕೋಟಿ ಹಣದ ಹಗರಣಾಗಿಂದ ಸಿದ್ದರಾಮಯ್ಯ ಅವರು ಒಪ್ಕೊಂಡ ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ DK ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವ್. ಕಳ್ಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದ್ರ ರೆಕಾರ್ಡ್ ನಾವು ಕಾಯಂ ಇಡಬೇಕಾದ್ರೆ
ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ DK ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಹೇಳಂಗೆ ಇವನಿಗೆ ಕನಿಷ್ಠನ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ನಾಗೇಂದ್ರ ವಿರುದ್ಧ ಕೇಂದ್ರ ಸಚಿವ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಅವರದ್ದು ಪೇಮೆಂಟ್ ಸೀಟ್ ಅದು ಅಂತ ಹೇಳ್ಕೊಂಡು ಕಿಡಿಕಾರಿದ್ದಾರೆ. ಪೇಮೆಂಟ್ ಕೊಟ್ಟು ಗಿಟ್ಟಿಸಿರುವಂತಹ ಸೀಟ್ ಅದು, ಕೂಡಲೇ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳ್ಕೊಂಡು ಆಗ್ರಹ ಮಾಡಿದ್ದಾರೆ ಜೋಶಿ ಅವರು. ಚಾರ್ಜ್ ಶೀಟ್ ಹಾಕಲು ಸಿಬಿಐ ಮನವಿಯನ್ನ ಮಾಡಿಕೊಂಡಿತ್ತು. ರಾಜ್ಯಪಾಲರಿಗೆ ಈ ಬಗ್ಗೆ ಸಿಬಿಐ ಮನವಿ ಸಲ್ಲಿಸಿತ್ತು ಅಂತ ಹೇಳಿದ್ದಾರೆ. ಅವರು ಈ ಮೊದಲನೇ ಅದು ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಅಂದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂಥ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆಯ ಗಾಳಿಗಂಧ ಸ್ವಲ್ಪ ಆದರೂ ಇದ್ದರೆ ತಕ್ಷಣ ಅವರನ್ನು ಡ್ರಾಪ್ ಮಾಡಬೇಕು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಕಾಶಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರನ್ನ ಕೋರ್ಟ್ ಅಪರಾಧಿ ಅಂತ ಎಲ್ಲಿ ತೀರ್ಮಾನ ಮಾಡಿದೆ? ಅಪರಾಧಿಯಾದ ಮೇಲೆ ತಾನೇ ರಾಜೀನಾಮೆ ಕೋರ್ಟ್ನಲ್ಲಿ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮದಲ್ಲಿ ಆರೋಪ ಹೊತ್ತಿದ್ರು. ಅದಕ್ಕೆ ಜೆನ್ಜಿ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದ್ರು. ಹೀಗಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ಮೇಲೆ ಆರೋಪ ಏನಿದೆ? ಬರೀ ಒಂದು FIR ದಾಖಲಾಗಿದೆ ಅಂದ್ರು. ಸಚಿವರು ಹಾಗಾದ್ರೆ ರಾಜೀನಾಮೆ ಕೊಡಬೇಕಾ? ಕೋರ್ಟ್ ಸಚಿವರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಬೇಕು. ಸಚಿವ ನಾಗೇಂದ್ರ ಅಪರಾಧಿನೇ ಅಲ್ಲ. ಸುಮ್ಮನೆ ಸದನದ ಸಮಯ ಹಾಳು ಮಾಡೋ ಕೆಲಸ ಬಿಜೆಪಿ ಮಾಡ್ತಿದೆ. ಬಿಜೆಪಿಗೆ ದೇಶದ ಅಭಿವೃದ್ಧಿ, ಜನತೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ. 2018ರಿಂದ 23ರವರೆಗೆ ಬಿಜೆಪಿಯವರು ಏನ್ ಮಾಡಿದ್ರು? ರಾಜ್ಯದಲ್ಲಿ ಬಿಜೆಪಿ ಅಭಿವೃದ್ಧಿ ಮಾಡೋದಕ್ಕೆ ಇಂದು ರಾಜ್ಯದ ಜನತೆ ಬಿಜೆಪಿಯನ್ನ ಮನೆ ಕಳಿಸಿದೆ ಅಂತ ಹೇಳ್ಕೊಂಡು ಕಾಶಪ್ಪನವರು ಹೇಳಿದ್ದಾರೆ. ಆರೋಪಿಯಲ್ಲಿ ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದ್ಮೇಲೆ ತಾನೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನ ಲೀಕ್ ಮಾಡಿದಂತ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು ಅವರು. ಅದಕ್ಕೆ ಇವತ್ತು ನಮ್ಮ ಜೆನ್ಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನ ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ? ಕೇಳ್ರಿ, ಕೇವಲ ಒಂದು FIR ಆದ ತಕ್ಷಣ ಆರೋಪ ರುಜು ಆಗಿಲ್ಲ. ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೆ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2018ರಿಂದ 23ರಲ್ಲಿ ಏನ್ ಮಾಡಿದ್ರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಲ್ಲ. ಆ ಒಂದು ಕಾರಣದಿಂದಲೇ ಇವತ್ತು ಮನ್ಯಾಗ ಕುಂದಿಸ್ಯಾರಲ್ಲ ಅವ್ರಿಗೆ. ಈ ದೊಡ್ಡನಗೂಡು ಆದಿಯಾಗಿ ಎಲ್ಲರಿಗೂ ದೊಡ್ಡನ ಆದಿಯಾಗಿ ಎಲ್ಲರಿಗೂ ಕುಂದಿಸ್ಯಾರ. ಅಡ್ಡ ತಿಳ್ಕೊಬೇಕು ಅವರು. ಶಾಲೆಯಲ್ಲಿ ತಿಂಡಿ ಸೇವಿಸಿ ನೂರಾರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಹಲ್ಲಿ ಬಿದ್ದಂತಹ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ ಆಗಿರುವುದು ಗದಗ ಜಿಲ್ಲೆಯ ಬೇಡನಾಳದ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಹಲ್ಲಿ ಬಿದ್ದಂತಹ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಶಾಲೆಯಲ್ಲಿ ತಿಂಡಿ ಸೇವನೆ ಬಳಿಕ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಹೊಟ್ಟೆ ನೋವಿನಿಂದ ವಿದ್ಯಾರ್ಥಿಗಳು ಬಳಲ್ತಾ ಇರ್ತಾರೆ. ಅವರನ್ನ ಮುಂಡರಗಿ ತಾಲೂಕು ಆಸ್ಪತ್ರೆಗೆ ದಾಖಲು